ಹೋಗೋ ಮಾರಾಯ. ಕಾಲು ನೋವು ಎತ್ತೆತ್ಕೊ ಬರಲಿಲ್ಲ. ಎಷ್ಟೊಂದು ಅಡ್ಡಾಡೋದು ಆಗೋದಿಲ್ಲಪ್ಪ ನನ್ನ ಕಡೆಯಿಂದ. ಇನ್ನು ಆ ಹೆಣ್ಮಗಳು ಎತ್ತಾಗಿಂದ ಹೋಗ್ಯಾಳ ಏನು, ನಾವು ಎತ್ತಾಗಂತ ಹುಡ್ಕನ ಸಿಗಲಿಲ್ಲ ಅಂತಂದ್ರೆ ಏನು ಮಾಡ್ಕಕತಿ? ನಡಿಯೋ ಮರ್ಯ ಊರಿಗೆ ಹೋಗಿ ನಡಿಯತ್ತ ಹೊಳ್ಳಿ. ಹೆಂಗೆ ಹೋಗಾಕತ್ತಿ ಓ ಮಾರಾಯ? ಹೋದ್ರೆ ಚರ್ಮನ ಸುಲಿತಾರ ಗೌಡ್ರು. ಇಲ್ಲಿ ಕಾಲನ್ ಚರ್ಮ ಸುಲಿದು ಹೊಂಟವಲ್ಲ, ಏನು ಮಾಡೋಣ? ಸಿಗಲಿಲ್ಲ ಅದು ಏನು ಮಾಡೋಣ? ಎಷ್ಟು ದಿನ ಅಂತ ಹುಡ್ಕನ? ಕೈಯಾಗ ರೊಕ್ಕ ಇಲ್ಲ, ಏನಿಲ್ಲ, ಕೂಳಿಲ್ಲ, ನೀರಿಲ್ಲ, ಹೊಟ್ಟಿಗೆ ಎಷ್ಟು ಅಂತ ಹುಡ್ಕನ? ಇನ್ನು ಎಲ್ಲ ಊರಾಗೂ ನಮ್ಮ ಸಂಬಂಧಿಕರು ಇರ್ತಾರನ ನಮ್ಮ ಕೂಳು ಹಾಕಕ್ಕ? ನೀನು ಮಟ್ಟದಾಗ ಉಂಡದ್ದಾತು. ಇವತ್ತ ಎಲ್ಲಿ ಅಂತ ಉಣ್ಣನು? ಹೊಟ್ಟಿ ನೋಡಿದ್ರೆ ಚುರುಗುಟ್ ಹಾಕತ್ತತಿ. ಹೊಟ್ಟಿಗೆ ಇಟ್ಟಿಲ್ದ ಏನೋ ಅಂತಾರಲ್ಲ, ಇಲ್ಲಿ ತಿರುಗಿ ನಾಯಿ ತಿರುಗಿದಂಗೆ ಗೌಡ್ರು ಚರ್ಮ ಸುಲಿತಾರ ಅಂತ ಕುಂತ್ರ ಇಲ್ಲಿ ಜೀವನ ಹೋಗತ್ತೆ ನಮ್ದು. ನೋಡಿಲ್ಲ ಹೆಂಗಡೈತಿ ತಗೊಂತೀನಿ ಅಂತಂದ್ರೆ ಕೈಯಾಗ ₹1 ಇಲ್ಲ. ಏನು ಮಾಡೋಕ್ಕಾಗೋದಿಲ್ಲಲ್ಪ, ಹೇಳಿದ್ಮ್ಯಾಗ ಮಾಡಬೇಕು. ನಾವು ಜೀವಂತ ಇರೋ ತನಕ ಆದ ಊರಾಗ ಇರ್ಬೇಕು. ನಾಳೆ ನಮ್ಮ ಮಕ್ಕಳು ಮರಿ ಬಾಳಿ ಬದುಕ ಊರು. ಗೌಡ್ರ ನಿರ್ಧಾಕ್ಯಂದು ಬದುಕಂತೂ ಆಗೋದಿಲ್ಲ ಅಲ್ಲಿ. ಮತ್ತೆ ಹೇಳಿದ್ದು ಮಾಡಬೇಕು. ಅವ್ರ ಮನ್ಯಾಗ ದುಡಿದು ಬದುಕಾಕತ್ತೀವಿ ಅಂದಾಗ, ಅವ್ರನ್ನ ತಿನ್ನಾಕತ್ತೀವಿ ಅಂದಾಗ ಮತ್ತೆ ಅವ್ರು ಹೇಳಿದ್ದು ಮಾಡಬೇಕಲ್ಲ. ನಡಿ ಇದ್ದಂಗೆ ಆಕತಿ. ದೇವರು ಏನು ಉಪವಾಸ ಇಡಂಗಿಲ್ಲ. ಎಲ್ಲಾರ ಸಿಕ್ಕತ್ ನಡಿ. ಮುಂದೆ ಈ ಊರಾಗೂ ಯಾವ್ದ್ರ ಒಂದು ಮಠ ಇದ್ರೆ ಅಲ್ಲೇ ಮಠದಾಗ ಉಣ್ಣಾಕ್ ಬರ್ತೈತಿ. ಇಲ್ಲಾಂದ್ರೆ ಯಾವ್ದಾರ ಮನೆ ಕೇಳಿ ಇಸ್ಕೊಂಡು ಉಣ್ಣಾಕ್ ಬರ್ತೈತಿ. ಸುದ್ದ ಹೋಗ್ಬೇಕಾಗ ಒಟ್ಟು ಬಿಕ್ಕಿ ಬೇಡಿ ತಿನ್ನ ಪರಿಸ್ಥಿತಿಗೆ ಬಂದ್ಬಿಟ್ವಿ ನೋಡಿ ನಾವು. ಮನ್ಯಾಗ ಒಂದ ಹೊತ್ತು ಗಂಜಿ ಆಗೋಲ್ತಕ್ಕ ರಾಜನಂಗೆ ತಿನ್ಕೊಂಡು ರಾಜನಂಗಿದ್ದೆ. ಇಲ್ಲಿ ಬಂದು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದೈತಿ. ನಡಿಯತ್ತ ಬಡ ಮುಗಿಸಿ ಕರ್ಕೊಂಡು ಹೋಗೋ ನಡಿಯ ಹೆಣ್ಮಗಳನ್ನ ಎಲ್ಲದಾಳ. ಆದ್ರೆ ನಾ ಇವತ್ತೊಂದ ದಿನ ಹುಡ್ಕೊಂಡು ನೋಡಪ್ಪ. ಮತ್ತು ನಾನು ನಾಳೆ ಅಂದ್ರೆ ನನಗೆ ಆಗೋದಿಲ್ಲ. ನಾನು ಇವತ್ತು ರಾತ್ರಿ ಅಂದ್ರೆ ಊರಿಗೆ ಹೋಗೇ ಬಿಡೋಣ. ನನ್ನ ಕೈಲಾಗೋದಿಲ್ಲಪ್ಪ, ಮುಗೀತು. ಇವತ್ತೊಂದು ದಿನಕ್ಕೆ ಸಿಕ್ಕಲಿ, ಇಲ್ಲಾಂದ್ರೆ ಇಲ್ಲಿ ನೋಡು. ಆಗ್ಲಿ ನಡಿಯೋ ಮರ, ನಡಿ ಮುಂದಕ್ಕರ ನಡಿತೀಯನ? ತಗ ಜೀವ ಸಾಕಾಗಿ ಹೊತ್ತಾಗ ನಾವು ಗಂಡ್ಮಕ್ಳ ನಮ್ಮ ಕೈಲಿ ನಡಿಯಕ್ಕೆ ಆಗೋಲ್ತೀನಿ. ನಮ್ಮಿ ಆ ಬಸರಿದ್ದ ಹೆಣ್ಮಗಳು ಹೆಂಗೆ ಹೋಗಿದ್ದಾಳ ಅಂತ ನಾನು. ಅಯ್ಯಯ್ಯೇ ಮಾರಾಯ, ಅವ್ನು ಯಾಕೆ ಮುರಿದು ಒಟ್ಟು ಹಾಕ್ತಿ ಅಂತದ್ದ ನಾನು. ಇಲ್ಲ ಅದಾವಿಲ್ಲ, ನಾ ತಗೊಂಡು ಉರಿ ಹಾಸ್ತೇನೆ ಬಿಡ ಮರ ಅತ್ತಾಗ. ಉರಿ ಹಸ್ತಾಳ ಮಳಿ ಮಾರಿನ ದಿನ ಮುರಿದು ಒಳಗೆ ಬೆಚ್ಚಗೆ ಇಟ್ಕೊಂಡ್ರೆ ಹೊಟ್ಟಿಗೆ ಗಂಜಿ ಕಾಸ್ಕೊಳಕತ್ತಿ. ಇಲ್ಲ ಅಂದ್ರೆ ಮುಗಿದು ಹೋದ್ಕತಿ. ಹಸಿ ಕಟ್ಟಿಯಾಗ ಉಫ್ ಅಂತ ಕುಂದಿರ್ತಿದಿ. ಆಮೇಲೆ ತಲೆ ಹೊಡ್ತಾ ಅಂತಿದಿ. ನಡಿ ಚಾ ಕೊಡು ಮೊದ್ಲು. ಆತ್ ಬರ್ರಿ, ಚಾ ಕಾಸಿಟ್ಟನಿ. ಈಕೆ ಹತ್ರ ಲಕ್ಷ್ಮವ್ವನ ಹತ್ರ ರೊಕ್ಕ ಇಸ್ಕೊಂಬರಕ್ಕೆ ಹೋಗಿದ್ದೆ. ಈ ಹುಡುಗಿನ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರಾಕ. ಏನಂದ್ಲು? ಕೊಟ್ಲನ? ಕೊಟ್ಲು. ₹10 ಕೊಟ್ಲು. ಏನು ಮಾಡಲಿ ಮತ್ತು ಸಿಕ್ಕಟ್ ಶಿವ ಅಂತಂದು ಇಸ್ಕೊಂಬಂದೆ. ಕೊಡ್ತಾನೆ ಈ ಸರಿ ಪೀಕು ಹಾಕಿ ಬರತ್ಲೆ ಕೊಡ್ತಾನೆ, ರೊಕ್ಕ ಬರತ್ಲೆ ಮೊದಲು ಕೊಡ್ತಾನೆ ಅಂತ ಹೇಳಿ ಬಂದಾನೆ. ಆತ್ ನಡಿ. ಹೆಂಗ ಒಟ್ಟು ಸಿಕ್ಕಲ್ಲ ಬಸ್ಗೆ ಹಾಕವು, ಕರ್ಕೊಂಡು ಹೋಗಿ ಬಿಟ್ಟು ಬಾ. ನಾನು ಬರ್ತೇನೆ ನಡಿಯತ್ತಾಗ, ಇಬ್ರು ಹೋಗಿ ಬಿಟ್ಟು ಬಂದ್ಬಿಡೋಣ. ಅಯ್ಯ ಬೇಡ ಮಾರಾಯ, ಇಲ್ಲಿ ಆಳಿನ ಮ್ಯಾಗ ನಿಲ್ರಿ. ಸುಮ್ಮನೆ ನೀವು ಬಂದ್ಬಿಟ್ರೆ ಅತ್ತಾಗ ಇಲ್ಲಿ ಅವರಿಗೆ ಗಂಗೆರಿಗೆ ಗಲ ಮಾತಾಡಿ ಎದ್ದು ಹೋಗಕ್ಕೆ ಚಲೋ ಆಗ್ಬಿಡ್ತತಿ. ಬಂದಿದ್ವಿ ಮಾಡಿದ್ವಿ ಹೋದ್ವಿ ಅಂತಾರೆ. ಮತ್ತೆ ಹಿಂದಾಗ ಏಟ್ ಮಾಡಿದ್ರ ಏಟ್ ಬಿಟ್ರ ಬೇಡಪ್ಪ ಬೇಡ, ನಾ ಹೋಗಿ ಬಿಟ್ಟು ಬರ್ತೀನಿ. ನೀ ಇಲ್ಲಿ ಆಳಿನ ಮ್ಯಾಗ ನಿಲ್ಲು. ಆತಾಗ ಹಂಗ ಯಾಕೆ ಬೇತಂಗಿ ಚಿಂತೆ ಮಾಡಕತ್ತಿಯಲ್ಲ? ಹಂಗ ನೀನು ಹುಚ್ಚಿ ಯಾಕೆ ಚಿಂತೆ ಮಾಡ್ತಿ? ತವ್ರ ಮನೆಗೆ ಹೊಂಟಿಯವ, ಖುಷಿ ಪಡು. ಏನು ಖುಷಿ ಪಡೋದ ಏನ್ರಿ ಅಮ್ಮಾರ? ನನ್ಗಾರ ಒಂದು ತಿಳಿವಲ್ತು. ಹೆಂಗೆ ಹೋಗಿ ಊರು ಮುಟ್ಕೊಳ್ಳಿ ಅನ್ನೋದು ಒಂದು ಚಿಂತೆ. ಊರು ಮುಟ್ಟಿದ ಮ್ಯಾಗ ನಮ್ಮ ಮಾವ ನಮ್ಮ ಅತ್ತಿ ನನ್ನ ಕರ್ಕೊಂತಾರ ಇಲ್ಲ ಮನ್ಯಾಗ ಅನ್ನೋದು ಒಂದು ಚಿಂತೆ. ಏನಂತಾರೋ ಏನೋ, ನಾನಂತೂ ಹೊಂಟ ಬರೋದು ಬಂದುಬಿಟ್ಟೆ. ಈಗ ಕುತ್ಕೊಂಡು ವಿಚಾರ ಮಾಡತ್ಲೇನ 16 ನಮೂನಿ ತಲೆಗೆ ಬರಾಕತ್ತವ. ಏನಂತಾರೋ ಏನೋ ಅಂತಂದು. ಅಯ್ಯಯ್ಯ ಜಾಸ್ತಿ ಚಿಂತೆ ಮಾಡಕ್ಕೆ ಬರ್ತಂಗೆ. ನಾ ಹೇಳ್ತಾನೆ ಕೇಳು, ಅತಿ ಚಿಂತೆ ಮಾಡೋದು ಚಲೋ ಅಲ್ಲ ಮನುಷ್ಯರಿಗೆ. ನಿಮ್ಮವು ಕರ್ಕೊಂಡ್ರೆ ಚಲೋ, ಮೊದ್ಲು ಊರಿಗೆ ಹೋಗು. ಕರ್ಕೊಂಡ್ರೆ ಭಾರಿ ಪಾಡ. ಕರ್ಕೊಳ್ಳಿಲ್ಲ ಅಂತಂದ್ರೆ ಸೀದಾ ಇಲ್ಲಿಗೆ ಬಾತಂಗೆ. ನಮ್ಮ ಜೋಡಿ ಆರಾಮಿರುವಂತೆ ಅಂತ ನನ್ನ ಮಗಳು ಇದ್ದಂಗೆ ಯಾಕೆ ಚಿಂತೆ ಮಾಡ್ತಿ? ನಾ ಅದನ್ನೆಲ್ಲ ನಿನಗೆ ಯಾ ಜನ್ಮದಾಗ ಏನು ಪುಣ್ಯ ಮಾಡಿದ್ನಿ ಏನ್ರಿ? ನಿಮ್ಮಂತರ ನನಗೆ ಸಿಕ್ಕಿರೋದ ನನ್ನ ಪುಣ್ಯ. ನನಗೆ ಎಷ್ಟು ಖುಷಿ ಆಗಕತ್ತೈತೆ ಅಂದ್ರೆ ಜೀವನದಾಗ ಯಾವತ್ತು ನಾನು ಅದನ್ನ ಯಾಕೆ ಹೆದರ್ತಿ ಅಂದ್ರೆ ನೀವು ಮೊದ್ಲು ನಮ್ಮ ಸರೋಜಕ್ಕ, ಆಮೇಲೆ ನೀವಿಬ್ಬರನ್ನ ನೋಡ್ರಿ ನನ್ನ ಜೀವನದಾಗ ನನಗೆ ಅಂತ ನನ್ನ ಸಲುವಾಗಿ ಅಂತ ನಿಂತರ ಅಂತಂದ್ರೆ ನೀವಿಬ್ರು ನನಗೆ ಭಾಳ ಖುಷಿ ಆಗಕತ್ತೈತ್ರಿ ಅಮ್ಮಾರ. ನಿಮ್ಮಂತರ ಉಡಿಯಕ್ಕೆ ಬಂದು ಬಿದ್ನಲ್ಲ ಅನ್ನೋದು ಭಾಳ ಖುಷಿ ಆಗಕತ್ತೈತೆ ನನಗೆ. ಅದಕ್ಕೆ ಅನ್ಯವ ನಾನು ಎಲ್ಲಿ ಹೋಗ್ಬೇಡ ತಂಗಿ ಇಲ್ಲೇ ಇರು ಅಂತಂದು. ಆದರೂ ನಮ್ಮ ಮಾವನ ಹತ್ರ ಹೋಗ್ತೀನಿ, ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತೀವ. ನೀನು ಏನು ಮಾಡಲಿ ನಾನು? ಅದಕ್ಕೆ ಮತ್ತೆ ನಿಂದರ ಆಗೋಲ್ದಕ್ಕತ್ತಾಗ ಅಂದು ಬಿಟ್ಟು ಬರ್ತಾನೆ ಬಾರವ ಅಂದೆ. ಬ್ಯಾಡ್ರಿ ಅಮ್ಮಾರ, ಪಾಪ ನಿಮ್ಗೆ ಯಾಕೆ ಒಜ್ಜಿ? ನನ್ನ ತೊಂದ್ರೆ ನನಗೆ ಇರಲಿ. ಇನ್ನರ ದೇವರು ಕರುಣೆ ತೋರಿಸ್ತಾನ ನೋಡೋಣ. ಪಾಪ ನಿಮ್ಗೆ ಒಜ್ಜಿ ಮತ್ತು ನಿಮ್ಗೆ ನಾನು ಅದೇನಂತಾರಲ್ಲ, ಬ್ಯಾಡ್ರಿ ಭಾಳ ತ್ರಾಸ ಕೊಡೋದು ಬೇಡ. ಇಷ್ಟು ನೀವು ನನಗೆ ಉಪಕಾರ ಮಾಡಿರಲ್ಲ, ಇದು ದೊಡ್ಡ ಉಪಕಾರ. ನಿಮ್ಮ ಋಣನ ನಾನು ಜೀವಂತ ಸಾಯೋ ತನಕ ಒಟ್ಟ ಮರೆಯಂಗಿಲ್ಲ ನಿಮ್ಮ ಋಣನ. ಹಾಗೆ ಯವ್ವ ಎಂಥ ಋಣ? ನನ್ನ ಮಗಳು ನಿನ್ನ ಜಾಗದಾಗ ಇದ್ದರೆ ನಾ ಮಾಡ್ತಿದ್ದಲ್ಲನು? ಹುಚ್ಚಿ ಕುಂದ್ರು. ಏನು ತಿಂತಿ? ನಾವಂತೂ ಮುದ್ಕಿ ಮುಂಜಾನೆ ಅದು ಅಂಬ್ಲಿನ ಮಾಡ್ಕೊಂಬಿಡ್ತೇವ. ನಮ್ಗೆ ಮುಂಜಾನೆ ಹೊತ್ತು ಸಿಗೋದಿಲ್ಲ, ಹೊಲಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ
ಅಂಬ್ಲಿ ಮಾಡ್ಕೊಂಡಿರ್ತೇವೆ. ನಿನಗೇನು ಬೇಕು ಹೇಳು? ರೊಟ್ಟಿ ತಿಂತೀಯಲ್ಲ, ರೊಟ್ಟಿ ಮಾಡ್ಕೊಳ್ಳ? ಬ್ಯಾಡ್ರಿ ಮಾರ, ನಾನು ಅಂಬ್ಲಿನ ಕುಡಿತೀನಿ. ಹೌದಾ ಹುಡುಗಿ? ಸರೋಜ ಅಂದಿಲ್ಲ, ಯಾರು? ಅಯ್ಯ ಮಾರೇ, ಸರೋಜ ಅಂದ್ರೆ ನನ್ನ ಯಜಮಾನನ ಅಣ್ಣನ ಹೇಳ್ತೀರಿ ಅತ್ತಿಯಮ್ಮ, ನಮ್ಮ ಯಜಮಾನ್ಗೆ ನಂಗೆ ವಾರಿಗಿತ್ತಿ. ಹೌದಾನ? ಆಕೆಲ್ಲಿರ್ತಾವ? ಅಲ್ಲೇ ಅತ್ತಿ ಮನೆಯಾಗ ಇರ್ತಾವನ? ಇಲ್ಲಿಲ್ರಿ, ಅವರಲ್ಲಿ ಇರೋದಿಲ್ಲ, ಅವರು ಹಾವೇರಿಯಾಗಿರ್ತಾರೆ. ಮತ್ತು ಹಾವೇರಿಗೆ ಹೋಗ್ಬೇಕಿಲ್ಲ ತಂಗಿ? ಚಲೋ ಅಲ್ಲ, ಇಲ್ಲಿಂದ ಭಾಳ ದೂರನೂ ಆಕತಿ. ನಿಮ್ಮ ಊರಾಗ ಹತ್ರದರು, ಅಲ್ಲಿ ಊರಾಗ ಯಾರು ಇರಂಗಿಲ್ಲ. ಯಾರಿಗೂ ಗೊತ್ತು ಆಗೋದಿಲ್ಲ, ಏನಿಲ್ಲ. ಸುಮ್ಮನೆ ಹತ್ರ ಹೋಗ್ಬೇಕಿಲ್ಲ ನೀನು? ಬ್ಯಾಡ್ರಿ ಮಾರೆ, ಆಕಿನ ಚಲೋಕಿ, ಆದ್ರೆ ಆಕಿ ಗಂಡ ಎಷ್ಟಾದರೂ ನಮ್ಮ ಅತ್ತಿ ಮಗನ ಅಲ್ಲ ಅವನು, ಎಷ್ಟಾದರೂ ಅದಕ್ಕೆ ಅಂದವ. ಬ್ಯಾಡ್ರಿ ಅಮ್ಮಾರ, ಅವ್ರ ಸವಾಸನ ಬೇಡ. ಆಕೆನ ಮನುಷ್ಯ ಚಲೋದಾಳ, ಆದ್ರೆ ಆಕಿ ಗಂಡ ಅದಾನಲ್ರಿ, ಬ್ಯಾಡ್ರಿಪ್ಪ ಬೇಡ. ಅವ್ರ ದಿಕ್ಕಿಗೆ ಶರಣ. ನಾ ಅಲ್ಲಿ ಹೋದೆ ಅಂದ್ರೆ ಮಾರೆ, ನನ್ನ ಗಂಡ ನಾನು ಸುಮ್ಮನೆ ಇರ್ತಾನನ್ರಿ. ಅವ್ರವ್ವ ಹೇಳೇ ಹೇಳ್ತಾನೆ, ಅವ್ರವ್ವ ಕಳಿಸು ನಮ್ಮ ಮನೆಗೆ ಅಂತಾಳ. ಇಲ್ಲ ಅಂದ್ರೆ ಆಕಿನಾರ ಬಂದ ನನ್ನ ಹಿಡಿತಾಳ. ಅಲ್ಲಿ ಹೋದೆ ಅಂತಂದ್ರೆ ಮಾರೆ, ನಾನು ಸರೋಜಕ್ಕಗೆ ಮತ್ತು ಮುಳ್ಳು ಹಾಕನ್ರಿ. ಯಾಕಂದ್ರೆ ಆಕಿ ನನ್ನ ಪರವಾಗಿ ಬಡ್ದಾಡಕ್ಕೆ ಕಳ ಪಾಪ ಅವ್ರ ಗಂಡ ಹೆಂಡತಿ ನಡುವೆ ನಾ ಯಾಕೆ ಮುಳ್ಳಾಗಲಿ? ಬ್ಯಾಡ್ರಿ ಮಾರೆ, ನಾನು ಮತ್ತು ಅಲ್ಲಿ ಹೋದ್ರೆ ನಮ್ಮ ಅತ್ತಿ ಮನೆಗೆ ಸೇರೋದು ತಡ ಆಗೋದಿಲ್ರಿ. ನಮ್ಮ ಅತ್ತಿ ಅಲ್ಲಿದ್ರೆ ಮೊದಲು ಹುಡುಕಿ ಅಂತ ಬರ್ತಾಳೆ, ಆಮೇಲೆ ಬಾಳ್ಯಾಗಿಂದ ತೆಗೆದು ಬೆಂಕಿಯಾಗಿ ಹಾಕಿದಂಗೆ ಆಕತ್ತೆ ನನ್ನ ಪರಿಸ್ಥಿತಿ. ಅದಕ್ಕೆ ಬ್ಯಾಡ್ರಿ, ಅವ್ರ ಸುದ್ದಿನೇ ಬ್ಯಾಡ ನನಗೆ. ಹೌದನವ? ಹೋಗ್ಲಿ ಬಿಡು, ನನಗೆ ಗೊತ್ತಿದ್ದಲ್ಲವ, ಹಂಗೆ ಕೇಳಿದೆ. ಬ್ಯಾಸರ ಆಗ್ಬಿಡ. ಎಂತೆಂಥ ಜನ ಇರ್ತಾರವ. ಅಯ್ಯೋ, ಇನ್ನು ಕಲಿಗಾಲದಾಗ ಏನೇನು ಕಾಣೋದೈತವ ಏನೋ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ನನ್ನ ಭಾವನೆ. ನಾನು ಆರಾಮದೇನಿ ರೀ. ನಿಮ್ಗೇನು ಹೇಳಕ್ಕೆ ಬಂದೆ ಅಂತಂದ್ರೆ, ಕೊರಿತಾರ ಟೈಮ್ ವೇಸ್ಟ್ ಮಾಡ್ತಾರ ಅಂತ ಅನ್ಬೇಡ್ರಿ. ಕತಿ ಸಲುವಾಗಿದ್ದ ಕತಿದ ಹೇಳಕ್ಕೆ ಬಂದೇನಿ, ಮತ್ತು ಬೇರೆ ಏನೂ ಇಲ್ಲ. ಶಾಕಿರನ್ ಮಕ ಸರಿ ಮಾಡ್ರಿ ಅನ್ನಕತ್ತೀರಿ. ಆದ್ರೆ ಅದು ಹೆಂಗೆ ಸಾಧ್ಯ? ನೀವು ವಿಚಾರ ಮಾಡ್ರಿ. ಒಂದು ಸರಿ ಸುಟ್ಕೊಂಡ ಮೇಲೆ ಅದು ಹೆಂಗೆ ಸರಿ ಆಕತಿ? ಈಗಿನ ಕಾಲದಂಗೆ ಆವಾಗಿನ ಕಾಲದಾಗ ಸರ್ಜರಿ ಏನು ಇದ್ದಿದ್ದಿಲ್ರಿ. ಆಮೇಲೆ ಅವ್ರು ಅಷ್ಟು ಶ್ರೀಮಂತರು ಅಲ್ರಿ, ಬಡವರು, ಅವೆಲ್ಲ ಅಫೋರ್ಡ್ ಮಾಡೋಕೆ ಆಗ್ಬೇಕಲ್ರಿ. ಹಾಗಾಗಿ ದಯವಿಟ್ಟು ಕತಿ ಹೆಂಗೈತಿ ಹಂಗೆ ನೋಡ್ರಿ. ಆಮೇಲೆ ಕೆಲವೊಬ್ರು ಕೇಳಾಕತ್ತಿದ್ರಿ, ಶಾಕಿರ ಇನ್ನೂ ಅದಾರೇನ್ರಿ ಅಂತಂದು. ಹೌದ್ರಿ, ಇನ್ನೂ ಅದಾರ. ನಾವು ಸಣ್ಣಗಿರ್ತಾಗಿಂದನೂ ಅವ್ರು ನೋಡ್ಕೊಂತ ಬೆಳೆದ್ವಿ. ನಾವು ಅದೇ ಥರ ಅವ್ರು ನೋಡೇವಿ. ಸ್ವಲ್ಪ ಇಲ್ಲಿ ಹಣೆ ಹತ್ರ ಅಷ್ಟೇ ಸ್ವಲ್ಪ ಚೆನ್ನಾಗಿತ್ರಿ. ಇಲ್ಲಿ ಕೆಳಗೆಲ್ಲ ಭಾಗ ಎಲ್ಲ ಸುಟ್ಟಿದ್ದೆ ಅವ್ರದ್ದು ಮಕ್ಕದ್ದು. ಮೈ ಎಲ್ಲ ಪೂರ್ತಿ ಸುಟ್ಟಿದ್ದು. ಬಟ್ ನನಗೆ ಅದನ್ನು ಕ್ಯಾರೆಕ್ಟರ್ ಒಳಗೆ ತೋರ್ಸೋಕ್ಕಾಗಂಗಿಲ್ಲ. ಆ ಥರ ಪರ್ಫೆಕ್ಟ್ ಹಂಗೆ ಅಂತೂ ಸಿಗಂಗಿಲ್ಲ ಅಲ್ರಿ. ಹಾಗಾಗಿ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡೀನಿ. ಆಮೇಲೆ ಸರಿ ಆಗಂಗೆ ಮಾಡಿರಿ, ಗಿರ್ಜಾ ಸರೋಜನ ಹತ್ರ ಹೋಗಂಗೆ ಮಾಡಿರಿ ಅಂತೀರಿ. ಬಟ್ ಅದು ಏನು ನಡೆದೈತಿ ನಾ ಅದನ್ನು ತೋರ್ಸೋಕೆ ಇಷ್ಟಪಡ್ತೇನೆ ರೀ. ಯಾಕಂದ್ರೆ ಇಷ್ಟು ದಿನ ನೀವು ಕತೆ ಇಷ್ಟಪಟ್ಟು ನೋಡಾಕತ್ತೀರಿ ಅಂದ್ರೆ ಅದು ಯಾಕೆ ನೋಡಾಕತ್ತೀರ? ಅದು ರಿಯಲ್ ಆಗಿ ಇರೋದಕ್ಕನ ನಿಮ್ಗೆ ಇಷ್ಟ ಆಗಕತ್ತೈತ್ರಿ ಕತೆ. ಅದನ್ನು ನನಗೆ ಹೆಂಗೆ ಬೇಕು ಹಂಗೆ ನಾ ತಂದು ತಿರ್ಚಾಡಿಬಿಟ್ರೆ ಅದಕ್ಕೇನು ಇದನ್ನೇ ಇರಲ್ರಿ. ರಿಯಲಿಸ್ಟಿಕ್ ಆಗಿ ಏನು ಇರೋದೇ ಇಲ್ಲ. ಅದೇನಂತಾರಲ್ರಿ, ಮನುಷ್ಯರು ಬರೆಯೋ ಕತೆಗಿಂತ ದೇವ್ರು ಬರೆಯೋ ಕತೆ ಚೆನ್ನಾಗಿರ್ತೈತೆ ಅಂತಂದು. ಮನುಷ್ಯರಿಗೆ ಹೆಂಗೆ ಬೇಕು ಹಂಗೆ ಮನುಷ್ಯರ ಕತೆ ಬರೆದ್ರೆ ಅದು ಮನುಷ್ಯರಿಗೆ ಹೆಂಗೆ ಬೇಕು ಹಂಗೆ ಬರೀತಾರ್ರಿ. ಆದರೆ ಇದು ದೇವ್ರು ಬರೋದು ಕತ್ತೀರಿ. ದಯವಿಟ್ಟು ನೋಡ್ರಿ. ಸ್ವಲ್ಪ ಜಾಸ್ತಿ ಆಯ್ತು ಅನ್ಕೊಂತೀನಿ, ಬಟ್ ಇದು ರಿಯಲ್ ರೀ, ನಿಜ ರೀ. ಇದು ಹೆಂಗೈತಿ ದಯವಿಟ್ಟು ಹಂಗೆ ನೋಡ್ರಿ, ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಹಂಗೆ ಸಪೋರ್ಟ್ ಮಾಡ್ತೀರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಹಿಂಗೆ ನಮ್ಮ ಕತೆ ನೋಡ್ತಿರ್ರಿ, ಸಪೋರ್ಟ್ ಮಾಡ್ತಿರ್ರಿ. ಬರೇನ್ರೆ, ನಮಸ್ಕಾರ ರೀ. ನಾ ಏನು ಬರ್ಲೇನ್ರಿ? ಹುಷಾರು ನೋಡ್ರಿ, ಮನೆ ಕಡೆಗೆ ಬಾಗ್ಲ ಮುಂದಕ್ಕೆ ಮಾಡ್ಕೊಂಡು ಚಲೋ ತಂಗ ಬೀಗ ಹಾಕ್ಯಂದು ಹೋಗ್ರಿ. ಮಧ್ಯಾಹ್ನಕ್ಕೆ ಮುದ್ದಿ ಶೇಂಗಾ ತಂಬಳಿ ಮಾಡಿಟ್ಟನಿ, ಕಟ್ಕೊಂಡು ಹೋಗ್ರಿ. ಎಲ್ಲ ಕಟ್ಟೆ ಇಟ್ಟನಿ, ಮತ್ತು ಬುತ್ತಿ ಗಂಟ ತಗೊಂಡು ಹೋಗೋದು ಮರಿಬೇಡ್ರಿ. ಮತ್ತು ಹೊಳ್ಳಿ ಮನೆಗೆ ಬರೋದು ಹತ್ತಕತಿ. ನೀವು ಬಂದು ಹೋಗೋ ತನಕ ಖಾಲಿ ಕುಂತಿರ್ತಾರ ಅವರು ಬುಬ್ಣ್ಯಾರು. ಏನು ಬುತ್ತಿ ಗಂಟ ಅಲ್ಲೇ ತಗೊಂಡು ಹೋಗ್ಬಿಡ್ರಿ. ಬುತ್ತಿ ಗಂಟು ನೀರು ತಗೊಂಡು ಹೋಗೋದು ಮರಿಬೇಡ್ರಿ. ತಗೊಳ್ಳಲಿ, ನಾ ಏನು ಸಣ್ಣ ಹುಡುಗನು? ಅಯ್ಯ ಸಣ್ಣ ಹುಡುಗಿನ ಬಲ ಆಗಿರಿ, ಇನ್ನೇನೈತಿ. ನಾನು ಬರ್ಲಿ ಹಂಗಾರೆ? ಹುಷಾರು ನೋಡು. ಎಷ್ಟು ವಯಸ್ಸಾದರೂ ಎಷ್ಟು ಪ್ರೀತಿ ನೋಡು ಒಬ್ಬರಿಗೊಬ್ಬರ ಮೇಲೆ. ಇಂಥ ಪ್ರೀತಿ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕು, ಎಲ್ಲರಿಗೂ ಸಿಗೋದಿಲ್ಲ. ತಂಗಿ ಹೊಂಡನವಾ? ಹೋರಿ ಅಮ್ಮಾರ ಹೊಂಡನ. ನಾನು ಬರ್ತೀನಿ ತಗೋರಿ. ಹಂಗಾರೆ ಹುಷಾರು ನೋಡ ಮನೆ ಕಡೆಗೆ. ಸಂಜೆ ಮುಂಚೆ ಜಲ್ದಿ ಬಂದ್ಬಿಡ್ರಿ. ನಾನು ಸಂಜೆ ಕಡೆಗೆ ತನಕ ಬರ್ತಾನೆ ಹೊಳ್ಳಿ ನೋಡೋಣ. ಅಲ್ಲಿ ಹೋದ್ಮ್ಯಾಗ ಹೆಂಗೆ ಗೊತ್ತಾಗೋದಿಲ್ಲ. ನೀವು ಸಂಜೆ ಕಡೆ ತನಕ ಜಲ್ದಿ ಬಂದ್ಬಿಡ್ರಿ ಮನೆ ಕಡೆಗೆ. ಸಂಜೆ ಮುಂದೆ ದೇವ್ರ ಮುಂದೆ ದೀಪ ಹಚ್ಚೋದು ಮರಿಬೇಡ್ರಿ.
ಹ್ಞೂ ಮಾರಾಯ ಆತು ಮತ್ತೆ ಆಕಳ ಹಿಂಡ್ಕೇರಿ ಹೆಂಗ ಬಿಟ್ಗಿಟ್ಟಿರಿ ಕರಿನ ಆಕಳ ಹತ್ರ ಬಿಡೋದ ಮರಿಬೇಡ್ರಿ ಒದರ್ತದ ರಾತ್ರಿ ಎಲ್ಲ ಥೋ 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 ವರ್ಷಾನ್ಗಟ್ಲೆ ಹೋಗ್ತಾ ನಾನು ಒಂದದಿಂದಾಗ ಕಲಿಸ್ತೀಯ ಹೆಂಗ ನನಗೆ ಹಾಕಿಯ ಹೇಳಕ್ ಬಂದ್ರೆ ಹಂಗ್ಯಾಕ್ ಮಾಡ್ತೀರಿ ಬಾರ ತಂಗಿ ಹೋಗನ್ ಬಾ ಏನ್ರ ಹೇಳಕ್ ಬಂದ್ರೆ ಶಿಕ್ಷಕ್ ಮಾಡ್ತಾರೆ ಇವ್ರಂಗ ನಾ ಮನ್ಯಾಗ ಇಲ್ಲ ಅಂತಂದು ಊರ್ ದಾರಿ ಹಿಡ್ದಿ ಮತ್ತ ಶೇರೆ ಪರೆ ಕುಡ್ದು ಬಂದು ಮತ್ತೆ ನೋಡ್ ಮತ್ತೆ ಆಮೇಲೆ ಈಗ ಹೋಗಂತ ಓಡ್ಸಾಕತ್ತಿ ಬರ್ತಾನೆ ಸಂಜೆ ಮುಂದೆ ಬಂದು ನೋಡ್ತಾನೆ ಏನಾರ ಕುಡ್ದು ಗಿಡದು ಬಂದು ಮಕ್ಕಬೇಕು ಹೇಳ್ತಾನೆ ಹಂಗ ಅತ್ತಾಗ ನಾನು ತವ್ರ ಮನೆ ಬಸ್ ಹಿಡಿತೀನಿ ನೋಡ್ ಮತ್ತೆ ನಿಮ್ಮ ಅವ್ವ ಅಪ್ಪನ ಮಣ್ಣಾಗಿಟ್ಟು ಬಂದ ಭಾಳ ದಿನ ಆತು ಹೋಗು ತವ್ರ ಮನೆಗೆ ಹೋಗ್ಕಳ ತವ್ರ ಮನೆಗೆ ಏನು ನಿನ್ನಂಗ ಕಾಯ್ಕಂತ ಕುಂತಿರ್ತಾರ ಅವ್ರು ಯಾವಾಗ ಬರ್ತೀಯ ಅಂತಂದು ಯಾರು ಕಾಯ್ಲಿ ಬಿಡ್ಲಿ ನೀವಂತೂ ಕಾಯ್ತಿರಲ್ಲ ಅಷ್ಟ ಸಾಕು ನನಗೆ ಸಂಜೆ ತನಕ ಬ್ಯಾಸರಾಕತ್ತೀನಿ ಜಲ್ದಿ ಬಾರ್ಲೇ ಆತಗಳ ಮಾರಯ್ಯ ಅಜ್ಜಾರು ನಿಮ್ಮನ್ನ ಒಟ್ಟ ಬಿಟ್ಟಿದ್ದಂಗೆ ಇಲ್ಲಲ್ರಿ ಮಾರ ಹೋಗ ಯವ್ವ ಮುದುಕಪ್ಪ ಮುಂಜಾಲಿಂದ ಸಂಜೆ ತನಕ ಎಲ್ಲಾರ ಹೋಗು ಸಂಜೆ ಮುಂದಂದ್ರೆ ನಿನ್ನ ಮಕ್ಕ ಕಾಣ್ಬೇಕು ನನಗೆ ಅಂತಾನ ಏನು ಮಾಡ್ತೀರಿ ಬಿಟ್ಟಿರೋದಿಲ್ಲ ಯವ್ವ ಬಿಟ್ಟಿರೋದಿಲ್ಲ ಪುಣ್ಯ ಮಾಡಿರಿ ಬಿಡ್ರಿ ಮಾರ ನೀವು ಮಾರ ಇನ್ನೂ ಭಾಳ ದೂರ ಆಕತ್ತೇನ್ರಿ ಇಲ್ಲವಾ ಬಂದ ಬಿಡ್ತು ಈ ದಾರಿ ಕೊನೆಗೇನ ಈ ದಾರಿ ಹೋಗೈತಲ್ಲ ಕೊನೆಗೇನ ಇರೋದ ಬಸ್ ಸ್ಟ್ಯಾಂಡ್ ಅಲ್ಲೇ ಬಂದು ಬಸ್ಗೆಲ್ಲ ನಿಲ್ತಾವ ಇನ್ನೂ ಸ್ವಲ್ಪ ಅಟ ಭಾಳ ಇಲ್ಲ ಅಂದ್ರೆ ನಾವು ಅಲ್ಲಿ ಹೊಲ್ದಾಗಿರ್ತವಲ್ಲ ಅಲ್ಲಿಂದ ಇಲ್ಲಿಗೆ ಬರಾಕ ಒಂಚೂರು ತಡ ಆಕತಿ ಒಂಚೂರು ದೂರ ಆದಂಗೆ ಆಕತಿ ನಿನ್ಗೆ ತ್ರಾಸ ಆತನಲ್ಲ ಯವ್ವ ಇಲ್ರಿ ಅಂದ್ರೆ ಮನೆಯಿಂದನೂ ನಡೆದು ಒಂಥರ ಕಾಲು ಒಂಚೂರು ನೋವು ಆದಂಗೆ ಆಗ್ಯಾವ ಆಟ ಮತ್ತೇನಿಲ್ಲ ಅದ ಎಷ್ಟು ದೂರ ಐತೆ ಅಂತ ಕೇಳಿದೆ ಆಟ ಹಾಗೆ ಬತ್ತಲ್ಲ ಬಂದ ಬಿಟ್ರಿ ಇನ್ನೇನು ಬಸ್ ಬರಲಿ ತನಕ ಕಾಯ್ಬೇಕು ನೋಡು ಆಟ ಮತ್ತಿನ್ನೇನಿಲ್ಲ ಬಂತು ಅಂದ್ರೆ ಒಂದು ಸರ ಪಾರ ಆದ್ಲು ಗಿರ್ಜವ್ವ ಅಂತ ಅರ್ಥ ಅದೇನ ಖರೇನ್ರಿ ಅಮ್ಮಾರ ನನ್ನ ಹತ್ರ ರೊಕ್ಕನೂ ಇದ್ದಿದ್ದಿಲ್ರಿ ಅಮ್ಮಾರ ನಿಮ್ಗೆ ರೊಕ್ಕದ್ದು ತೊಂದರೆ ಆತ ಏನ ಪಾಪ ನಾನು ನಿಮ್ಗೆ ಭಾಳ ತೊಂದರೆ ಕೊಟ್ಟುಬಿಟ್ಟೆ ಇಲ್ಲವಾ ಇಲ್ಲ ತೊಂದರೆ ಅಂತದ್ದು ಏನಿಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನೀನು ಅದಕ್ಕೆಲ್ಲ ಅಯ್ಯೋ ಅಯ್ಯೋ ಅಯ್ಯ ಏನಾತ ಹುಡುಗಿ ಅಲ್ಲಿ ಯಾಕೆ ಹೋಗಿ ಕುಂತಿ ಅಮ್ಮಾರ ಇತ್ತಾಗ ಬರ್ರಿ ಅಮ್ಮಾರ ಇತ್ತಾಗ ಬರ್ರಿ ಜಲ್ದಿನ ಅಯ್ಯ ಯಾಕೆ ಮಾಡಕತ್ತಿ ಹುಡುಗಿ ಯಾಕ ತಂಗಿ ಏನಾತ ಇಲ್ಲಿ ಯಾಕೆ ಬಂದು ಕುಂತಿ ಹಂಗೆ ಹೆದ್ರಿ ಹವ ಹರಿಯಲ್ಲ ಯಾಕೆ ಅಮ್ಮಾರ ಅಲ್ಲಿ ಬರಾಕತ್ತಾರಲ್ರಿ ಗಂಡ್ಮಕ್ಳು ಅವರು ನಮ್ಮ ಅತ್ತಿ ಮನೆ ಆಳುಗಳು ಅವರು ನನ್ನ ಹುಡ್ಕಾಕ್ ಬರಾಕತ್ತಾರ ಅವ್ರು ನನ್ನ ಹುಡ್ಕಾಕ್ ಬಂದಾರ್ರಿ ಅಮ್ಮಾರ ನನ್ನ ಹುಡ್ಕಾಕ್ ಬಂದಾರ ಅವ್ರಿಗೆ ಗೊತ್ತಾಗೈತಿ ನಾ ಇಲ್ಲೇ ಅದನಿ ಅನ್ನೋದು ಯಾರು ಇವ್ರ ಇಬ್ಬರು ಬರಾಕತ್ತಾರಲ್ಲ ಊರಿ ಅಮ್ಮಾರ ಅವ್ರವ್ರಿ ನಮ್ಮ ಅತ್ತಿ ಮಾವ ಕಳ್ಸ್ಯಾರ್ರಿ ನಮ್ಮ ಅತ್ತಿ ಮಾವ ಕಳ್ಸ್ಯಾರ ಅವ್ರನ್ನ ಅವ್ರಿಗೆ ಗೊತ್ತಾಗೈತಿ ನಾ ಇದ ಊರಾಗದನಿ ಅಂತಂದು ನಾನು ಹುಡುಕ್ಯಾಕ ಬಂದಾರ್ರಿ ನಾನು ಹಿಡ್ಕೊಂಡು ಹೋಗ್ರಿ ಅಮ್ಮಾರ ನಾನು ಹಿಡ್ಕೊಂಡು ಹೋಗ್ತಾರ ಇನ್ನು ನಾನು ಉಳ್ಗಾಲಿಲ್ಲ ಯವ್ವ ನಾನು ಉಳ್ಗಾಲಿಲ್ಲ ನಡಿ ಹಂಗಾರ ನಡಿ ಇತ್ತಾಗ ಹೋಗ ನಡಿ ಇಲ್ಲೇ ಬಂದಾರ ಅಂತಂದ್ರೆ ಇದು ಬಸ್ ಸ್ಟ್ಯಾಂಡ್ ದಾರಿ ಅನ್ನೋದು ಅವ್ರಿಗೂ ಗೊತ್ತೈತಿ ಬಸ್ ಸ್ಟ್ಯಾಂಡ್ನಾಗ ಇಲ್ಲೇ ಅಡ್ಡಾಡಕತ್ತಾರ ಅವ್ರು ಬಸ್ಸಿಗಂತೂ ಹೋಗೋಕ್ಕಾಗಂಗಿಲ್ಲ ಬೇಡ ಬಸ್ ಏನು ಬೇಡ ನಡಿ ಹಂಗಾರ ಇತ್ತಾಗಿಂದ ಹೋಗ ನಡಿ ಯಾವ್ದಾರ ಟ್ರ್ಯಾಕ್ಟರ್ ಬಂದ್ರೆ ಹತ್ಕೊಂಡು ಹೋಗಕ್ಕೆ ಬರ್ತೈತಿ ನಡಿ ತಂಗಿ ಅಯ್ಯವ್ವ ನನ್ನ ಸಾಯಿಸ್ತಾರ ನನ್ನ ಕೂಸೇನು ಸಾಯಿಸ್ತಾರ ಥೋ ಏನು ಕುರಿನ ಕೋಳೆ ತೀರಾ ಮಾಡ್ತೀವಿ ಹೇಳಲೆ ಇತ್ತಾಗಿಂದ ಹೋಗೋಣ ನಡಿ ನಾವು ಹೊಳ್ಳಿ ಹೋಗೋಣ ಅಲ್ಲೇ ಹೊಲಗೊಳಗೆ ಹೋಗೋಣ ಯಾವ ಟ್ರ್ಯಾಕ್ಟರ್ ಸಿಗ್ತಾವ ಟ್ರ್ಯಾಕ್ಟರ್ನಾಗ ಹೋಗಕ್ಕೆ ಬರ್ತೈತಿ ಇಲ್ಲ ಟಮ್ನಾಗಾರ ಹೋಗಕ್ಕೆ ಬರ್ತೈತಿ ನಡಿ ಹೇಳ ಮೇಲೆ ಇಲ್ಲೇ ಕುಂತ್ರೆ ಬಂದ ಬರ್ತಾರ ಇಲ್ಲೇ ಹಿಡ್ದ ಬಿಡ್ತಾರ ಮತ್ತೆ ನಡಿ ಮೇಲೆ ಹೇಳು ಯವ್ವ ಹೆಂಗ ಗೊತ್ತಾಗಿ ಬಿಟ್ಟತಿ ಅವ್ರಿಗೆ ಅಯ್ಯೋ ಹುಚ್ಚಿ ಯಾರಿಗೆ ಗೊತ್ತು ಅವ್ರಿಗೆ ನೀನು ಗೊತ್ತಾಗೈತಿ ಅನ್ನೋದು ಅಯ್ಯೋ ಮಾರಾಯ ಇಲ್ಲರ ಒಂದು ಮನೆ ಇಲ್ಲ ಏನಿಲ್ಲ ಊರು ಬಿಟ್ಟು ಹೊರಗೆ ಕರ್ಕೊಂಬಂದಿ ನೀನು ಊರಿಗೆ ಹೋಗಕ್ಕೆ ಬಸ್ಸು ಇನ್ನೂ ಹೊತ್ತಾಕತ್ತೆ ಅಂತ ಬರೋದು ಇಲ್ಲಿ ನೋಡಿದ್ರೆ ಬರೀ ದನ ಕರ ಆಟ ಇರೋದು ಏನು ತಿನ್ಲಿ ಇದನ್ನ ಸಗಣಿ ತಿನ್ಲಿ ನಾನು ಹೊಟ್ಟೆ ನೋಡಿದ್ರೆ ಜಗ್ಗ ಹಸಿ ಆಗ್ತೈತಿ ಹೇಳಿದ್ರೆ ಕೇಳೋದಲ್ಲ ಬಿಡೋದಲ್ಲ ಅತ್ತಾಗ ಊರಿಗೆ ಹೋಗಿದ್ವಿ ಅಲ್ಲೇ ಮನೆಗಳು ಇದ್ದಲ್ಲೆಲ್ಲ ಊರಾಗರ ಹೋಗಲಿಲ್ಲ ಇಲ್ಲಿ ಬಿಟ್ಟು ಊರು ಹೊರಗೆ ಕರ್ಕೊಂಬಂದಿ ನೀನನ್ನ ನನಗೇನು ಗೊತ್ತು ಮಾರಾಯ ಬಸ್ ಇಲ್ಲಿ ಹತ್ರದಾಗ ಬರ್ತಾವಲ್ಲ ಇಲ್ಲಿಗೆ ಬಂದ್ವಿ ಇಲ್ಲಿ ಯಾರ್ದಾರ ಹತ್ರದಾಗ ಮನೆ ಇದ್ರೆ ನಿನಗೆ ಒಟ್ಟು ಮೊದ್ಲು ನೀನು ಹೊಟ್ಟೆ ತುಂಬಿಸೋಣ ಅಂತ ಬಂದು ನಾನು ಇಲ್ಲಿ ಯಾವ ಮನೆ ಇಲ್ಲ ಅನ್ನೋದು ನನಗೇನು ಗೊತ್ತು ನಡಿ ಹೋಗ ನಡಿ ಅತ್ತಾಗ ಊರಾಗ ಹೋಗೋಣ ಮೊದ್ಲು ನೀನು ಹೊಟ್ಟೆ ಹಾಕ್ತಾನೆ ಇಲ್ಲಾಂದ್ರೆ ನೀನು ಅನ್ನ ತಿನ್ನಂಗದೀದಿ ಏ ಹುಚ್ಚಿ ಅಳಬಾಡ್ತೀಯ ಎದೆ ಕಳ್ತಿದಿ ಅವ್ರು ಹುಡ್ಕಾಕ್ ಬಂದಾರ ನೀ ಇಲ್ಲೇ ಅದೇನದ ಅವ್ರಿಗೆ ಏನು ಗೊತ್ತು ಅವ್ರು ಹುಡ್ಕಾಕತ್ತಿರ್ಬೇಕು ಸುಮ್ಮನೆ ಇರು ನೀ ಇಲ್ಲೇ ಅದೇನೋ ಗೊತ್ತಾಗಿದ್ರೆ ಸೀದಾ ನಾವು ಎಲ್ಲಿ ಇರ್ತಿದ್ವಿ ಅಲ್ಲಿಗೆ ಬರ್ತಿದ್ರು ಅವ್ರು ಇಲ್ಲಿ ಊರಾಗ ಹುಡ್ಕಾಕತ್ತಾರ ಅವ್ರು ಈಗ ತಪ್ಪಿಸ್ಕೊಂಡವೇ ಇಲ್ಲ ಸುಮ್ಮನೆ ನಡಿಯತ್ತಾಗ ಏನು ಹುಡುಗಿವ ನೀನ್ರ ಅಂತ ನಾನು